ಕೆಲವೊಮ್ಮೆ ಎಷ್ಟೋ ಹೆಣ್ಮಕ್ಳು ಒಂದು 35ರಿಂದ 50 ವರ್ಷದ ಒಳಗೆ ತುಂಬ ಬ್ಲೀಡಿಂಗ್ ಆಗ್ತಾಯಿದೆ, ನಮಗೆ ದಿನನಿತ್ಯದ ಕೆಲಸನೇ ಮಾಡೋಕ್ಕಾಗ್ತಾಯಿಲ್ಲ. ಇವತ್ತು ಬೆಳಿಗ್ಗೆ ಅಂತೂ ಎಷ್ಟು ರಕ್ತಸ್ರಾವ ಆಯಿತು ಅಂದರೆ ನಂಗೆ ಗಾಬರಿನೇ ಆಗೋಯ್ತು, ತಲೆ ಸುತ್ತು ಬಂತು ಅಂತ ಹೇಳ್ತಾರೆ. ಸೊ ಈ ಥರ ಆದಾಗ ಏನು ಮಾಡಬೇಕು? ಮೊದಲನೇದಾಗಿ ಇಮಿಡಿಯೇಟಾಗಿ ನಿಮ್ಮ ಡಾಕ್ಟ್ರನ್ನ ನೋಡಿ. ಖಂಡಿತ ಅವರು ನಿಮಗೆ ಒಂದು ಸ್ಕ್ಯಾನ್ ಮಾಡಬೇಕು ಅಂತ ಹೇಳ್ತಾರೆ, ಇಲ್ಲ ಅವರೇ ಸ್ಕ್ಯಾನ್ ಮಾಡ್ತಾರೆ. ಸ್ಕ್ಯಾನ್ ಮಾಡಿದಾಗ ನಮಗೆ ಒಂದೇ ಗರ್ಭಕೋಶದಲ್ಲಿ ಏನಾದ್ರು ಗಡ್ಡೆ ಇರುತ್ತೆ, ಇಲ್ಲ ಪಾಲಿಪ್ಪು, ಇಲ್ಲ ಗರ್ಭಕೋಶದ ಒಳಗಿನ ಲೈನಿಂಗು ಎಂಡೋಮೆಟ್ರಿಯಲ್ ಥಿಕ್ನೆಸ್ ಅಂತ ಹೇಳ್ತೀವಿ, ಅದು ತುಂಬ ಜಾಸ್ತಿ ಇರುತ್ತೆ. ಇಲ್ಲದೇ ಇದ್ದರೆ ನಿಮ್ಗೊಂದು ಗಡ್ಡೆ ಇದ್ದಿರ್ಬೋದು, ಫೈಬ್ರಾಯ್ಡ್ ಇದ್ದಿರ್ಬೋದು, ಇಲ್ಲ ಎಡಿನೋಮಯೋಸಿಸ್ ಅಂದರೆ ಇಡೀ ಗರ್ಭಕೋಶ ಯೂನಿಫಾರ್ಮ್ ಆಗಿ ಎನ್ಲಾರ್ಜ್ ಆಗಿರುತ್ತೆ. ಸೊ ಈ ಥರ ಒಂದು ಕೆಲವು ಮಿಕ್ಸ್ಡ್ ಡಯಾಗ್ನೋಸಿಸ್ ಬರುತ್ತೆ. ಒಂದೇ ಎಡಿನೋಮಯೋಸಿಸ್ಸು, ಇಲ್ಲ ಫೈಬ್ರಾಯ್ಡು, ಇಲ್ಲ ಥಿಕ್ ಎಂಡೋಮೆಟ್ರಿಯಮ್ಮು, ಇಲ್ಲ ಸಬ್ಮ್ಯೂಕಸ್ ಮಯೋಮಾ ಅಂದರೆ ಗರ್ಭಕೋಶದ ಒಳಗೆ ಒಂದು ಗಡ್ಡೆ, ಇಲ್ಲ ಒಳಗಿನ ಎಂಡೋಮೆಟ್ರಿಯಮ್ ಥಿಕ್ಕಿರೋದು. ಸೊ ಈ ಥರ ಬಂದಾಗ ಏನು ಮಾಡಬೇಕು? ಆಪ್ರೇಷನ್ ಮಾಡಿಸ್ಕೋಬೇಕಾ, ಯೂಟ್ರಸ್ ತೆಗೆಸ್ಕೋಬೇಕಾ ಅನ್ನೋದು ಒಂದು ಗಾಬರಿ ಎಲ್ಲರಿಗೂ ಬರುತ್ತೆ. ಅಯ್ಯೋ, ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ನನಗೆ ಯೂಟ್ರಸ್ ತೆಗೆಸ್ಕೊಂಡ್ಬಿಟ್ರೆ ನಾವೇನು ಮಾಡೋದು ಅಂತ. ಖಂಡಿತವಾಗೂ ನಿಮ್ಮ ಯೂಟ್ರಸ್ ತೆಗೆಸ್ಕೋಬೇಡಿ, ಅದಕ್ಕೆ ತುಂಬ ಟ್ರೀಟ್ಮೆಂಟ್ ಇದೆ. ಅಕಸ್ಮಾತ್ ಗಡ್ಡೆ ಇದ್ದರೆ ಆ ಗಡ್ಡೆನ ತೆಗಿತೀವಿ. 45 ವರ್ಷದ ಒಳಗೆ ನೀವಿದ್ದು ಗಡ್ಡೆ ಇದೆ ಅಂತಂದರೆ ಗಡ್ಡೆನ ತೆಕ್ಕೊಡ್ತೀವಿ. ಪಾಲಿಪ್ ಇದ್ದರೆ ಪಾಲಿಪ್ ತೆಗೆದು ಮೆರಿನಾ ಅನ್ನೋ ಒಂದು ಕಾಪರ್ ಟೀನ ಒಳಗಿಡ್ತೀವಿ. ತುಂಬ ತಿಕ್ಕಿದ್ರೆ ಎಂಡೋಮೆಟ್ರಿಯಮ್ಮು, ಅದನ್ನು ನಾವು ತೆಗೆದುಬಿಟ್ಟು ಹಿಸ್ಟ್ರೋಸ್ಕೋಪಿ ಮಾಡಿ ತೆಗೆದು ಅದನ್ನು ಪರೀಕ್ಷೆಗೆ ಕಳಿಸ್ತೀವಿ. ಅದರ ಪರೀಕ್ಷೆ ರಿಪೋರ್ಟ್ ನೋಡಿಕೊಂಡು ಅದಕ್ಕೆ ಸೂಕ್ತವಾದ ಮೆಡಿಕಲ್ ಥೆರಪಿ ಅಂದರೆ ಪ್ರೊಜೆಸ್ಟ್ರೋನ್ಸ್ ಟ್ಯಾಬ್ಲೆಟ್ಸ್ ಕೊಡ್ತೀವಿ. ಇಲ್ಲದಿದ್ದರೆ ಕೆಲವು ಸರಿ ಏನಾಗುತ್ತೆ, ನಿಮಗೆ ಕಾಂಬಿನೇಷನ್ ಪಿಲ್ ಕೊಡಬೇಕಾಗತ್ತೆ. ಇಲ್ಲ ಎಡಿನೋಮಯೋಸಿಸ್ ಇದೆ ಅಂದರೆ ಗರ್ಭಕೋಶ ದಪ್ಪ ಇದೆ, ಒಳಗೂ ತೊಂದರೆ ಇದೆ. ಹೀಗೆ ಬಂದಾಗ ನಾವು ಎಡಿನೋಮಯೋಸಿಸ್ಗೆ ನಿಮಗೆ ಮೆರಿನಾ ಅಂತ ಒಂದು ಕಾಪರ್ ಟೀ ಹಾಕೋಕ್ಕೆ ಮುಂಚೆ ಒಂದು 3 months ಟ್ಯಾಬ್ಲೆಟ್ಸ್ ಕೊಟ್ಬಿಟ್ಟು ಆಮೇಲೆ ಕಾಪರ್ ಟೀ ಆ ಮೆರಿನಾ ಅನ್ನೋ ಕಾಪರ್ ಟೀ ಹಾಕ್ತೀವಿ ಒಳಗಡೆ. ಹೀಗೆ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಗರ್ಭಕೋಶ ಶ್ರಿಂಕ್ ಆಗಿ ನಿಮಗೆ ಮೇಲಿಂದ ಮೇಲೆ ಹೆವಿ ಫ್ಲೋ ಕಡಿಮೆ ಆಗಿಬಿಟ್ಟು ಗರ್ಭಕೋಶ ಶ್ರಿಂಕ್ ಆದಮೇಲೆ ನಿಮಗೆ ತೊಂದರೆಗಳು ಬರೋದು ಕಡಿಮೆ ಆಗುತ್ತೆ.